ಸಾಕು, ಕೆಲ್ಸದ ಕಡೆ ಲಕ್ಷ್ಯ ಇರ್ಲಿ. ಅಯ್ಯ ಮರೆ, ಕೆಲಸ ಮಾಡಕತ್ತೀನಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ಪಾಸಿಗೆ ಹಾಡೋದಷ್ಟೇ. ಅಯ್ಯೋ ಅದಕ್ಕೂ ಬೈತೀರಪ್ಪ. ಬೈಯೋದಲ್ಲೇ ನಿನ್ನೆ ಕಸ ಹೊಡೆದಿ ಓಟು ಧೂಳು ಹಂಗ ಬಿಟ್ಟಿ. ಅಲ್ಲಿ ಹಿಂದೆ ಕೂದಲ ಪದಲ ಸಣ್ಣ ಪುಟ್ಟ ಹಾರಿದ್ದು ಹಂಗ ಇದ್ವು ಅಲ್ಲ, ಅದಟ್ಟು ಒಗಟ್ ಮಾಡೋದು ಬೇಡ ನೀನು. ಅದು ಮರೆ ನಿನ್ನೆ ಹೊಡೆದೇನು ನಾನು, ಆಮೇಲೆ ನೀವು ತಲೆ ಬಾಚ್ಕೊಂಡಿರ ಏನ, ಅದೇ ಬಿದ್ದಿರ್ಬೇಕು. ನಿನ್ನೆ ನಾವು ಹೊಡೆದಾಗ ಏನು ಇದ್ದಿದ್ದಿಲ್ಲ ಗೊತ್ತನ. ಹೌದಾ, ಏನಪ್ಪ ಇತ್ತಿತ್ತಾಗ ಭಾಳ ಕೂದಲು ಉದ್ರಾಕತ್ತಾವು, ಇದ್ರೂ ಇರ್ಬೋದು. ಇರ್ಲಿ ಬಿಡು, ಒಟ್ಟು ಒಗತ್ ಹೊಡೆದಿಯಲ್ಲವ ಕಸನ. ಹಾಂ, ಈಗೇನು ಇಲ್ಲಿ ಮುಗ್ಸತ್ಲ ಅಲ್ಲಿ ಹೋಗ್ಬೇಕಾ? ಇಲ್ಲ ಮರೆ, ಅಲ್ಲಿ ಮುಗಿಸಿನೇ ಇಲ್ಲಿ ಬಂದಿದ್ದು. ಹಾಂ, ಆರಾಮಲ್ಲೆಲ್ಲ ಕೆಲಸ ಮುಗಿಸಿ ಈ ಕಡೆ ಬಂದೀನಿ. ಇಲ್ಲಿ ಮುಗಿಸ್ಕೊಂಡು ಇನ್ನೊಂದು 2 ಮನೆ ಅದಾವೆ, ಮುಗಿಸ್ಕೊಂಡು ಮನೆಗೆ ಹೋಗ್ತೇನೆ. ಅಲ್ಲ ಮರೆ, ಇಷ್ಟು ದೊಡ್ಡ ರೂಮ್ನಾಗ ನೀವು ಒಬ್ಬರೇ ಮುಕ್ಕೊಂತೀರಾ ಈ ಪಲ್ಲಂಗ್ ಮ್ಯಾಗ? ಮತ್ತೆ ನಿನ್ನ 4-5 ಮಂದಿ ಕರ್ಕೊಂಡು ಮುಕ್ಕೋಬೇಕನವ? ಹಾಂ, ಅಯ್ಯೋ ತಾಯಿ, ಇದು ರೂಮು ನಂದೇ ಗೊತ್ತಾನ? ಅಯ್ಯೋ ಎಷ್ಟು ಚೆನ್ನಾಗೈತಿ ನಮ್ಮ ಮನೆ. ಇದಕ್ಕೆ ಇಷ್ಟೇ ಇರೋದು, ಇದಕ್ಕಿಂತ ಇನ್ನೊಂದೀಟು ಒಂದು ಅಡುಗೆ ಮನೆ ಹೆಚ್ಚಿಗೆ ಆಗ್ಬೋದಷ್ಟೇ. ಹಾಂ, ಇಷ್ಟೇ ನಮ್ಮ ಮನೆ ಇರೋದು. ನಿಮ್ಮ ಮನೆಯಾಗ ರೂಮೇ ಇಷ್ಟು ದೊಡ್ಡ ಅದಾವಲ್ಲ. ಅದಕ್ಕೆ ಅನ್ನೋದು ನಾವು ಶ್ರೀಮಂತರು ನೀವು ಬಡವರು ಅಂತ. ಅದೇನೋ ನಿಜ ಬಿಡ್ರಿ, ಹೋಲತ್ತಾಗ. ಸರಿ ಅಮ್ಮರೆ, ನಾನು ಹಂಗಾರ ಕಸ ಹೊಡ್ಕೊಂಡು ಹೋಗ್ತೀನಿ. ಅಲ್ಲ ತಡಿ, ಅಡುಗೆ ಮಾಡಕ್ಕೆ ಹೋಗಿದ್ದೆಲ್ಲ, ಏನು ಅಡುಗೆ ಮಾಡಿಟ್ಟು ಬಂದಿ ಅಲ್ಲೇ? ಎಲ್ಲೇ ನಮ್ಮ ಅಶ್ವಿನಿ ಮನ್ಯಾಗ ಒಂದು ರೀತಿ ಅಲ್ಲೇ ಇಲ್ಲೇ ಒಬ್ಬಕ್ಕೆ ಕೆಲಸಕ್ಕಾಗಿದ್ದು ಒಳ್ಳೇದೇ ಆಯ್ತು. ನಮ್ಮ ಅಶ್ವಿನಿ ಫೋನ್ ಹಚ್ಚಿದ್ರೆ ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಒಂಥರ ಅಲ್ಲಿ ವಿಚಾರನ ನನಗೆ ಹೇಳಕ್ಕೆ ನೀನೊಂಥರ ಪಾರಿವಾಳ ಥರ ಆದಿ ನೋಡಿ ಈಗ. ಓ ಹಂಗೆ. ಅಡುಗೆ ಇವತ್ತು ಇದು ಏನದು, ಅವರು ಊಟ ಮಾಡೋ ಟೈಮಿಗೆ ಏನೋ ಮುದ್ದೆ ಮಾಡ್ಕೊತಾರಂತೆ, ಅದಕ್ಕೆ ಸಾರು ಅನ್ನ ಅಷ್ಟೇ ಮಾಡಿಟ್ಟು ಬಂದೆ. ಹೌದಾ, ಮತ್ತೆ ಮನೆಗೆಲ್ಲ ಹೆಂಗಂದ್ರೆ ಮನೆ ಚಲೋ ಐತಪ್ಪ. ಅವ್ರ ಮನೇನು ದೊಡ್ಡದೈತಿ. ಅಲ್ಲ ಮನೆ ದೊಡ್ಡದೇ ಐತಿ ಅಂದರೆ ನಮ್ಮ ಅಶ್ವಿನಿ ಹೆಂಗೆ ಚಲೋ ನೋಡ್ಕೊತಾರ ಏನಾರ ಅಂತಾರ ನಿನ್ನಿದ್ರಿಗೆ? ಅಯ್ಯೋ ಅಮ್ಮರೇ ನನ್ನಲ್ಲ, ಸುಮ್ಮನೆ ಇರ್ತಾರ ಅವ್ರೇನು ಹಂಗೇನು ಭಾಳ ಮಾತಾಡಲ್ಲ. ಅಶ್ವಿನಿ ಅಕ್ಕ ಇದ್ದಾಗೂ ಮಾತಾಡಲ್ಲ, ಇಲ್ದಾಗೂ ಮಾತಾಡಲ್ಲ. ಆದರೆ ಅಕ್ಕಿ ಅದಾಳಲ್ಲ ಜಂಬದ ಕೋಳಿ, ಅವರು ಏನವಳು ನಾದ್ನಿ. ಅಯ್ಯೋ ಅಶ್ವಿನಿ ಅಮ್ಮರಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡಂಗಿಲ್ಲ, ಬಾಯ್ ಬಂದಾಗ ಮಾತಾಡ್ತಾಳೆ. ಪಾಪ ನಮ್ಮ ಅಶ್ವಿನಿ ಅಮ್ಮರು ಸುಮ್ಮನೆ ಇರ್ತಾರೆ, ಎಲ್ಲ ಅನ್ನಿಸ್ಕೊಂಡು ಗೊತ್ತನು ಹೆಂಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾಳೆ ಗೊತ್ತಾ? ಹೌದಾ, ನಮ್ಮ ಅಶ್ವಿನಿಗೆ ಎದಕ್ಕಂತ ಏನಂತ ಬಿಡಾಡಿದ ಎದ್ರ ಸಂಬಂಧ ಮಾತಾಡ್ತಾಳ? ಅತ್ತಿಗೆಯನ್ನು ಮರ್ಯಾದಿನೇ ಕೊಡಂಗಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಪಾಪ ನಮ್ಮ ಅಶ್ವಿನಿ ಅಮ್ಮ ಸುಮ್ಮನೆ ಇರ್ತಾರೆ ಗೊತ್ತನು. ಅಂಥ ಮನೆಗೆ ನೀವು ಕೊಡಬಾರ್ದಾಗಿತ್ತಪ್ಪ. ನಾನು ನೋಡಿದ್ನಲ್ಲ ಅಶ್ವಿನಿ ಅಮ್ಮನ, ಪಾಪ ಭಾಳ ಒಳ್ಳೆ ಹೆಣ್ಮಗಳು. ಆಕೆ ನೋಡಿದ್ರೆ ಹಂಗೆ ಬೈತಾನೆ ಇರ್ತಾಳೆ, ಏನಾರ ಒಂದು ಅಂತಾನೆ ಇರ್ತಾಳೆ. ಸುಮ್ಮನೆ ಇರ್ತಾರೆ ಇವರು ಎಲ್ಲರೂ ಮನೆಯಾಗೆ. ಹಿಡ್ತಾ ಮನೆಯಾಗೆ ಎಲ್ಲರೂ ಸುಮ್ಮನೆ ಇರ್ತಾರೆ ಹೆಂಗಿದ್ರು ಅಂತೇಳಿ ಬಾಯಿಗೆ ಬಂದಿದ್ದೆ ಮಾತಾಡ್ತಾಳೆ. ಹೌದಾ, ಅದೇನು ಹೆಣ್ಣ ಏನಾಗ್ತಾಗ ದೌಡ್ ಮದುವೆ ಮಾಡಿ ಕಳ್ಸ್ಬೇಕಾಕಿನ್ನ, ಅಂದರೆ ದಾರಿಗೆ ಬರೋದತ್ತಾಗ. ತಡಿ, ನಮ್ಮೂರ ಕಡೆ 1-2 ಯಾವ ಅದಾವು, ಹೇಳ್ತೀನಿ. ಹಂಗೊಂದು ಕೆಲಸ ಮಾಡ್ರಿ, ಅವಾಗೆಲ್ಲ ಕರೆಕ್ಟ್ ಆಕತಿ. ಮತ್ತೆ ಮನ್ಯಾಗ ಬೇರೆ ಯಾರು ಏನು ಇದು ಮಾಡಲ್ಲಲ್ಲ? ಇಲ್ಲ, ಯಾರೇನು ಅನ್ನಂಗಿಲ್ಲಪ್ಪ. ಅವ್ರ ಅತ್ತಿ ಬಿರ್ಕೆದಾಳ, ಅದಕ್ಕೆ ಕೇಳಿದೆ. ಅದು ಯಾವಾಗಲೂ ಪೂಜೆ ಪುನಸ್ಕಾರ ಮಾಡಿ ಮೈಲಿಗೆ ಅನ್ಕೊಂತ ನಿಂತಿರ್ತತೆ. ಅದ್ರ ಸಂಬಂಧ ಅದು ಹಂಗೆ ಮಾಡಿ ಎಲ್ಲಿ ನಮ್ಮ ಅಶ್ವಿನಿ ಕಿರಿಕಿರಿ ಮಾಡ್ತಾಳ ಅಂತ ಮಾಡಿದ್ದೆ. ಯಾಕೆ ಮಾಡಿಲ್ಲ ಏನಪ್ಪ? ಇನ್ನೇನು ದೇವ್ರ ಮನೆ ಹತ್ರ ನಾನು ಹೋಗಕ್ಕೆ ಬಿಡಲ್ಲ. ಅವರೇ ಇದು ಮಾಡ್ತಾರೆ. ಆಮೇಲೆ ದೇವರಿಗೂ ಬೆಳಗ್ಗೆ ಎದ್ದ ತಕ್ಷಣ ಅದೇನೋ ನಾಷ್ಟಕ್ಕೆ ಮಾಡಿರ್ತಾರಲ್ಲ, ಅದನ್ನೇ ಎಡಿ ಹಿಡಿತಾರಂತೆ. ಫಸ್ಟ್ ಎದ್ದ ತಕ್ಷಣ. ಆಮೇಲೆ ನಾನು ಹೋಗಿರ್ತೀನಲ್ಲ ಮರೆ, ಅಷ್ಟು ಗಡ ಹೋದರೂ ಎಲ್ಲ ದೇವ್ರ ಮನೆ ಅನ್ನೋ ಜಿಗಿ ಅಂತಿರ್ತೈತಿ. ಜಳಕ ಮಾಡಿ ಪೂಜೆ ಮಾಡಿ ಮನೆಯೆಲ್ಲ ಲೋಬಾನ ಹಾಕಿ ಘಮ್ಮ ಅಂತಿರ್ತೈತಿ ನೋಡ್ರಿ. ದೇವ್ರ ದಿಂಡ್ರು ಮಾಡೋಕ್ಕೇನು ಹೇಳ್ಬೇಕಾಗಿಲ್ಲ, ಎಲ್ಲ ಮಾಡ್ತಾಳೆ ಅವ್ರತ್ತಿ. ಸರಿ ತಗೋ, ಕೆಲಸ ಮಾಡ್ಕೊ. ನೋಡ್ಕೊಂಡು ಕಸ. ಅಲ್ಲ ಮರೆ, ಬೇಜಾರು ಮಾಡ್ಕೋಬೇಡ್ರಿ, ಒಂದು ಮಾತು ಕೇಳ್ತೀನಿ. ಇಲ್ಲ ಕೇಳು. ಅಲ್ಲ ನೀವು ಇಲ್ಲೇ ಇರ್ತೀರಲ್ಲ, ನಿಮ್ಮನೆ ಈದಾ? ನೀವು ಏನಾಗಬೇಕು ಇವ್ರಿಗೆ? ಇದು ನನ್ನ ಮನಿನೇ, ಪಾಟೀಲಿಲ್ಲ ಅವ್ರ ಅಕ್ಕ ನಾನು. ನಿಮಗೆ ಮಕ್ಕಳು ಮರಿ ಅಂತೇಳಿ ಎಲ್ಲ ಅದರವ. ನಮ್ಮ ತಮ್ಮನ ಮನೆ ಸ್ವಲ್ಪ ದಿನ ಇರಾಕ್ ಬಂದೇನಷ್ಟೇ, ನನಗೇನು ಕಮ್ಮಿ. ಶೆಲ್ಲುಡ್ಯಾಗ ದೊಡ್ಡ ಏನು 8 ಎತ್ತಿದ ಕಮ್ತದ ಮನೆ ಐತೆ ನಂದು. ಹೌದಾ, ನಂಗೆ ನಾವು ಆರ್ಗಿತ್ಯಾರ ಅದಾರ, ಎಲ್ಲರೂ ಅದಾರ, ಇವ್ರು ಇದನ್ನುಗಳು ಅದಾರ, ಎಲ್ಲರೂ ಅದಾರವ. ಏನು ಬೇಕಾದಂಗೆ ಅದಿನ ರಾಣಿಗತ್ತೆ, ಪಂಚಾಯತಿಯಾಗಿದ್ದಕ್ಕೆ ನಾನು ಗೊತ್ತನ. ಈಗೆಲ್ಲ ಬಿಡುಗಡೆ ತೊಗೊಂಡು ಆರಾಮಾಗಿ ಅದೀನಿ ಈಗ. ಮಾಡೋ ಕೆಲಸ ಮಾಡು. ಸರಿ ಅಮ್ಮರೆ. ಮಳ್ಳಿ ಎಲ್ಲ ಬಿಟ್ಟಿದ್ದೀನಿ ವಿಚಾರಿಸಕ್ಕೆ ಬಂದಾಳ. ನಡ ಅಮ್ಮರೇ, ನೆಲ ಒರೆಸ್ಕೊಂಡು ಹೋಗ್ತೀನಿ. ಅದನ್ನೇನು ಚೀರಾಡಿ ಹೇಳ್ತೀಯ, ಒರೆಸ್ಕೊಂಡು ಹೋಗು ಬಾಗ್ಲ ಮುಂದೆ ಮಾಡ್ಕೊಂಡು. ಹಂಗೆ ಪ್ಯಾನ್ ಹಚ್ಚು. ನಡ ಅನ್ನೋದು ಭಾಳ ನೋವಾಗೈತೆ, ಒಂಥರ ಮಕ್ಕಂತೀನಿ ಏನ. ಅಲ್ಲ ಈ ಅಮ್ಮ ಅದು ಏನು ಮಾಡಿರ್ತಾಳೆ ಅಂತೇಳಿ ಈ ನಮ್ಮನಿ ನಡ ನೋವು ಕೈಕಾಲು ನೋವು ಆಗ್ಬೇಕು. ಅಯ್ಯೋ ದೇವ್ರೆ, ನಾನು ನೋಡ್ತಾ ಇದ್ದೀನಿ ಈ ಮನೆಗೆ ಸೇರ್ಕೊಂಡಾಗಿಂದ ಆ ಸೋಫಾದ ಮೇಲೆ ಕುಂದ್ರೋದು ಒಂದು ಜಾತಿ, ತಿನ್ನೋದು ಕುಂದ್ರೋದು
ಕುಂದ್ರೋದು ತಿನ್ನೋದು ತಿಂದಿಂದ ಬಂದು ಎಮ್ಮಿಗತ್ತೆ ಹಿಂಗೆ ಮಕ್ಕೊಂಬಿಡೋದು ಮತ್ತು ನಡಾನು ಕೈನೂ ಕಾಲ್ನು ಅದು ಏನು ಕೆಲಸ ಮಾಡ್ತಾವೋ ಏನು ಅಲ್ಲ ನಿದ್ದೆರ ಹೆಂಗೆ ಬರ್ತಿದ್ದಿತ್ತೋ ಏನೋ ಯವ್ವ ಇವಕ್ಕೆ ಅದು ಎಂತ ತಿಂತಾಳ ಪುಣ್ಯಾತ್ಕಿತ್ತಿ ಈ ವಯಸ್ಸಿನಾಗ ಹರಿಯದ ಹುಡುಗಿಯರನ್ನ ಪಲ್ಟಿ ಹೊಡಿಸ್ತಾಳ ನಮ್ಮನೆ ತಿಂತಾಳೆ ಮತ್ತು ಊರು ಸಾವಿರ ಮಾತಾಡ್ತಾಳೆ ನನಗೆ ಯಾಕೆ ಬೇಕು ಇವ್ರವ್ರು ಪಡ್ಕೊಂಡಿದ್ದು ಇವ್ರಿಗೆ ನಾವು ಹಿಂಗೆ ಆರಾಮಾಗಿ ಕುಂತು ತಿಂದು ಉಂಡು ಮಕ್ಕಳಕ್ಕಾಕತ್ತೆ ನಮ್ಮ ಮನೆ ಬಾರಿ ಹಿಂಗೆ ಕಸ ಹೊಡ್ದೀನಿ ಕಾಲು ಒರೆಸ್ಕೊಂಡು ಹೋಗ್ತೇನೆ ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣೆ ಓ ಓ ನೆರಳಾಗುತ್ತೀನಿ. ಎಲ್ಲೋಗಿದ್ದೆ? ಯಾಕವ? ಫೋಟೋ ಕಳಿಸು ಅಂತ ಹೇಳಿದ್ದೆ ನಿನಗೆ. ಕಳಿಸಿದ್ನಲ್ಲ. ನಾನೇನು ಹುಚ್ಚಿ ಮಾಡಿ ನೀನು? ಬೆಳಗ್ಗೆ ನೀ ಹೋಗು ಹೊತ್ನ್ಯಾಗ ಗುಲಾಬಿ ಬಣ್ಣದ ಅಂಗಿ ಹಾಕೊಂಡು ಹೋಗಿದ್ದು, ಆದ್ರೆ ಅಲ್ಲಿಂದ ನೀ ಫೋಟೋ ಕಳಿಸಿದ್ದು ಹಸಿರಂಗಿದ. ಅಲ್ಲೋಗಿ ಬಟ್ಟಿ ಬದಲಿ ಮಾಡಿದ್ದೇನ? ಗುಲಾಬಿ ಬಣ್ಣದ ಫೋಟೋದಾಗ ಹಸಿರಾಕತ್ತೇನ? ಯಾರಂತಿಲ್ಲ ಈ ಕಿವ್ಯಾಗ ಹೂ ಇಡಾಕತ್ತಿ ನೀನು? ಕರೆ ಹೇಳಿ, ಯಾವಾಗ ಹೊಡ್ಕೊಂಡಿದ್ದು ಫೋಟೋ ನಿನ್ನೆ ನನಗೆ ಕೇಳತ್ಲೆ ಕಳಿಸಿ ಹೋದಲ್ಲ? ಎಲ್ಲೋಗಿದ್ದಿ, ಯಾರನ್ನ ಭೇಟಿ ಹಾಕೋಗಿದ್ದಿ ನಂಗೆ ಈಗ ಗೊತ್ತಾವಕ್ಕೆ. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಕರೆಯೋದು ನಾನು. ತಪ್ಪಾತವ, ಅಪ್ಪನ ಕರಿಬೇಡ. ಅದು ನಾನು ಹೋಗಿದ್ದು ಅದು ನಮ್ಮ ಫ್ರೆಂಡ್ ಬೆಟ್ಟ ಆಗಕ್ಕ. ಫ್ರೆಂಡ್ ಅದು ಯಾವ ಫ್ರೆಂಡ್? ಬಾಯ್ ಬಿಡ್ತೀಯ ಏನಂತೆ? ಹೊಳ್ಳ ಬಳ್ಳ ಫ್ರೆಂಡ್ ಅಂತ ಬೆಟ್ಟಾಗಕ್ಕೆ ಹೋಗಿ ನಿನ್ನ ಮತ್ತೆ ನೋಡಿ ನಾ ಹೇಳ್ತೀನಿ, ನನ್ನ ತಲೆ ತಕ್ಸಂಗೆ ಏನಾರ ಮರ್ಯಾದೆಗೆ ಏಡಾಗಂಗೆ ಮಾಡಿದಿ. ಮತ್ತು ನೀನು ಈಗಾಗಲೇ ಒಂದ್ಸಲ ಮಾಡಿ ಏನೋ ನನ್ನ ಪುಣ್ಯ ಹೊರಗೆ ಯಾರಿಗೂ ಗೊತ್ತಾಗಿಲ್ಲ. ಆದರೆ ಇದೇ ಥರ ಮುಂದುವರ್ಸ್ಕೊಂಡು ಏನಾರ ಮದುವೆ ವಿಚಾರದಾಗ ನನ್ನ ತಲೆ ತಕ್ಸಂಗೆ ಮಾಡಿದಿ, ಮತ್ತು ನಿನಗೆ ಈ ಮನೆಗೆ ಸಂಬಂಧನೇ ಇಲ್ಲ ಅಂತ ತಿಳ್ಕೊಂಬಿಡ. ನಾ ಹೇಳಕತ್ತೇನೆ ಕೇಳ. ಮತ್ತೆ ಹೋಗಿದ್ದೇನಾ? ಅಣ್ಣ ಅದು ಅವನು ಮೇಲೆ ಫೋನ್ ಹಚ್ಚಿದ್ದ. ಈ ಸಲ ಹೇಳೇಬಿಟ್ಟೆ, ನನ್ನ ಹೊಳಬಳ ಹಿಂಗೆ ಬೆಟ್ಟಿಗಿಟ್ಟಿ ಆಗಕ್ಕೋಬೇಡ, ಏನು ಬೆಟ್ಟಾಗಕ್ಕೆ ಏನು ಅಂತಿಕೊಂಡು ನಮ್ಮ ಮನ್ಯಾಗ ಹುಡುಗನ ನೋಡಕತ್ತಾರ, ಇದೆಲ್ಲ ಸರಿ ಇಲ್ಲ ಅಂತದು ನಾನೇ ಹೇಳಿದೆ ಅಣ್ಣ. ಹೇಳಿಂದ ಅವನು ಹ್ಞೂ ಅಂತ ಸುಮ್ಮನೆ ಆದ. ನಾ ಹೇಳಿ ಬಂದೇನಿ ಹೇಳಾಕ. ಅವ ಈಗ ಇವತ್ತು ಹೇಳಿ ಬಂದೇನಿ ಅಂತಾಳಲ್ಲ, ಅವ್ ಮೇಲೆ ಫೋನ್ ಹಚ್ಚಿದ ಅಂತಾಳಲ್ಲ, ಮೇಲೆ ಫೋನ್ ಹಚ್ಚಕ ಅವ್ನ ನಂಬರ್ ಯಾಕೆ ಕೊಟ್ಲವ ಈಕಿ? ನಂಬರ್ ಅವತ್ತು ಅಶ್ವಿನಿ ಯಾಕೆ ಕೊಡಬೇಡ ಸರಿ ಇಲ್ಲ ಅಂತ ಹೇಳಿದ್ರ ಎಷ್ಟು ಸಿಟ್ಟು ಬಂತು ಗೊತ್ತಾ ಈಕಿಗೆ? ಅಲ್ಲಿ ಅತ್ತಿಗೆ ಅನ್ನೋದು ಮರೆತು ಬಾಯಿ ಮಾಡಿ ಆಕಿಗೆ ಬೈದ್ಲವ. ಈಕಿ ಮರ್ಯಾದೆ ಸ್ವಲ್ಪ ಕೊಡ್ಲಿಲ್ಲ ಅವತ್ತು, ಗೊತ್ತನ? ಬಾಳ ಕಲ್ತಾಳಪ್ಪ, ದೊಡ್ಡಕ್ಕೆಗಳಲ್ಲ. ಮತ್ತೀಗ ದೊಡ್ಡ ಹೇಳಿ ಬಂದ್ಬಿಟ್ಲ ಅಂತ ಅವನಿಗೆ. ನೀವೆಲ್ಲ ಹೇಳಿ ಬರೋಕೆ ಏನು ದೊಡ್ಡ ಇಲ್ಲ. ನಿನ್ನ ಕೂಟ ನನಗೆ ವಾದ ಮಾಡೋಕ್ಕಾಗಲ್ಲ. ಇಂಥ ವಿಚಾರ ನಂಗೆ ತಲೆನೇ ಹಾಪಕತ್ ನಿನ್ನ ಜೋಡಿ ಮಾತಾಡಕ. ಹೊಚ್ಚಲ ದಾಟ್ ನಿಮ್ಮ ಮನೆ ಹೊಚ್ಚಲ ದಾಟ್. ಮೊನ್ನೆ ನೋಡಕ್ಕೆ ಬಂದಿದ್ದಲ್ಲ, ಆ ಹುಡುಗ ಏನಾರ ಹ್ಞೂ ಅಂದಿದ್ದ ಅಂದ್ರೆ ಇಷ್ಟೊತ್ತಿಗೆ ಮಾಡಿ ಕಳಿಸ್ತಿದ್ದೆ ನಿನ್ನ. ಅವಂಗೆ ಇಷ್ಟ ಆಗಲಿಲ್ಲ ನೀನು. ಅಪ್ಪೆ ಅವು ಎಂತವ ಏನೇನ ಫೋನ್ಯಾಗೆಲ್ಲ ಹುಡುಕ್ತಾರಂತಲ್ಲ, ಅಲ್ಲಿ ನೋಡು. ಇಲ್ಲಾಂದ್ರೆ ತಡಿ, ನಾನು ಚಾಮುಂಡೇಶ್ವರಿ ಗುಡಿ ಐತಲ್ಲ ಇಲ್ಲೇ ಇದಕ್ಕೆ ಅಲ್ಲಿ ದುರ್ಗದ ಬೆಳಗ ಅಲ್ಲಿ ಹೋಗಿ ಬರ್ತೇನೆ. ತಡಿ, ಅಲ್ಲಿ ಹೋಗಿ ನಾನೇ ಭೇಟಿಯಾಗಿ ಬರ್ತೇನೆ. ಅಲ್ಲಿ ಸ್ವಾಮಿಗಳು ಅದಾರ, ಯಾರ ಹಿಂಗಿದ್ರು ನೋಡ್ರಿ ಅಂತ ಹೇಳೇ ಬರ್ತೇನೆ. ಅವ ಈಗಂತೂ ಫೋನ್ಯಾಗ ಹುಡುಕ್ಬೋದು. ನಿನ್ನ ಫೋನ್ಯಾಗ ಹುಡ್ಕದು ಯಾವಾರ ಇಟ್ಕೊಂಡು ಮತ್ತೆ ನೋಡಿ ಬಾಯಿಗೆ ಬರೀನ ಹಾಕ್ತೀನಿ, ಕೈಯಾಗ ಫೋನು ಸಿಗ್ಲಾರ್ದಂಗೆ ಮಾಡ್ತೀನಿ. ಏನ ಮುಚ್ಕೊಂಡು ನಾವು ಯಾರನ್ನ ತೋರಿಸ್ತೀವಿ ಅವ್ರು ಲಗ್ನ ಮಾಡ್ಕೊಂಡು ಹೋಗೋದು ಕಲಿ ನೀನು. ಆಯ್ತು, ಅದು ಯಾರು ತೋರಿಸಿದ್ರೆ ಅಪ್ಪ ಯಾವಾರ ಒಂದೆರಡು ಒಳ್ಳೆ ಸಂಬಂಧ ನೋಡ್ಬೇಕಪ್ಪ ಈಕಿಗೆ. ಏನವ ಒಟ್ಟು ಯಾಕೆ ಹಿಂಗೆ ಮಾಡ್ತಾಳ ಏನೋ ಈಕಿ? ಹೋಗ್ಲಿ ಬಿಡು, ನಂಗೆ ಹೊಟ್ಟೆ ಸತಿ ಊಟಕ್ಕೆ ಹಚ್ಕೊಂಬರವ. ಎಲ್ಲಗಳ ನೀನೇಂತಿ ಅದಾಳ ಡ್ರೆಸ್ ಚೇಂಜ್ ಮಾಡತ್ತಾಳ. ಆಕಿಗೆ ಹೇಳಪ್ಪ, ನಂಗಂತೂ ಬೇಸರ ಆಗೈತಿ. ಆಕಿನ ಊಟ ಮಾಡ್ಬೇಕಲ್ಲ. ಈಗ ಹೆಂಗಿದ್ರು ನಿನಗೂ ಹಚ್ಕೊಂಡು ಆಕಿಗೂ ಹಚ್ಕೊ ಅನ್ನ. ನಂದು ನಿಮ್ಮ ಅಪ್ಪಂದು ಊಟ ಆಗೈತಿ, ಊಟ ಮಾಡಿದ್ವಿ. ಸರಿ. ಅಡಿಗೆ ಹೆಂಗಾಗಿತ್ತವ? ಮಧ್ಯಾಹ್ನ ನೀವು ಇದ್ದಿದ್ದಿಲ್ಲ, ಈಗ ಉಣ್ರಿ ಗೊತ್ತಾಕತ್ತೆ ಅಡಿಗೆ ಹೆಂಗಾಗೈತೆ ಅಂತೇಳಿ. ಇದೇ ನಾವು ಹಿಂಗೆ ಅಂದ್ಬಿಟ್ಲಲ್ಲ. ಅನು ಏನು? ಹೇಳ್ರಿ ಐತಾರ. ಹೇಳಕ್ಕೆ ಏನಾಯ್ತವ? ನನ್ನ ಗುಳಿ ಕಲಿಯಾಗ್ಯಾವ, ಅವ್ನು ಫೋನ್ ಹಚ್ಚಿ ಹೇಳು ತರ್ಸಕ್ಕೆ. ಓ ಕಲಿಯಾಗ್ಯಾವ? ಹೇಳ್ತೇನೆ ರೀ ಐತಾರ. ಮತ್ತೇನಾರ ಬೇಕಾ? ಮತ್ತೇನವ ಯಾವಾರ ಹಣ್ಣು ಹಂಪ್ಲು ತರ್ತಾನ ನೋಡು. ಸಾಯ ಮುದುಕಿಗೆ ಏನು ತಿಂದ್ರೇನು? ಅಲ್ಲ ಇದೇನು ಬಂದು ಒಕ್ಕರ್ಸ್ಕೊಂತಯ್ಯವ್ವ ನನಗೆ ತಗ. ನಾನು ಏನು ಕರ್ಮ ಮಾಡಿದ್ನಿ ಯವ್ವ, ನನಗಂತರೂ ನೆನಪಾದ್ರೆ ಕಣ್ಣಾಗ ನೀರೇ ಬರ್ತಾವ ತಗ. ಯಾಕೆ ಬೇಜಾರು ಮಾಡ್ಕೊತೀರಿ ಅತ್ತಿಯಾರ? ಹೋಗ್ಲಿ ಬಿಡ್ರಿ. ಹಣೆ ಬರ್ದಾಗ ಇದ್ದಿದ್ದಕ್ಕೆ ಯಾರು ತಪ್ಸಕ್ಕಾಕತ್ ಹೇಳ್ರಿ? ತಪ್ಸಕ್ಕಾಗಲ್ಲ, ಆದ್ರೆ ಒಳಗೆ ಖುಷಿ ಆಗ್ತಿರ್ತೈತಿ. ಮತ್ತಿನ್ನೇನು ನೋಡ್ರಿ ಅತ್ತಿಯಾರ, ಹಿಂಗೆ ಮಾತಾಡ್ತೀರಿ ನೀವು. ಏನು ಹೇಳೋದು ಇದಕ್ಕೆ? ಏನು ಹೇಳಿದ್ರು ತಪ್ಪೇ ನಿಮಗೆ. ಹೆಂಗೆ ಹೇಳಿದ್ರು ಇನ್ನೊಂದು ಏನಾರ ತಿಳ್ಕೊತಿರತ್ತಾಗ. ಹೋಗ್ಲಿ ಬಿಡ್ರಿ. ಈಗ ಏನು ಬೇಕು ಹೇಳ್ರಿ ಹೋಲತ್ತಾಗ. ಏನಿಲ್ಲವ, ಗುಳ್ಗಿ ತರಕ್ಕೆ ಹೇಳು. ಗುಳ್ಗಿ ತುಂಬ, ಆಮೇಲೆ ಇದು ಏನದು ತುಂಬಾನು ತಿನ್ನಕ್ಕೆ ಯಾಕೋ ಬಾಯಿಗೆ ಏನು ರುಚಿನ ಹತ್ವಲ್ತ. ಏನು ತಿಂದ್ರು ಒಂಥರ ಚಪ್ಪಿ, ಒಂಥರ ಬಾಯಿಗೆ ಇದನ್ನೇ ಹತ್ವಲ್ದು. ಯಾವಾರ ಹಣ್ಣು ಹಂಪ್ಲು ತೊಗೊಂಡು ಹುಳ್ಳುಗೆ ಕರ್ಕಾರಾಗಿ ಏನಾರ ಬರಂಗೆ ಏನಾರ ತೊಗೊಂಬಾನು. ಗುಳ್ಗಿ ತೊಗೊಂಡು ನಾಲ್ಕು ಜಿಡ್ಡುಗಟ್ಟೈತಾಗ. ಹೌದಾ ಅತ್ತೀರ? ಸೌತಿಕಾಯಿ ಮತ್ತು ಸೌತಿಕಾಯಿ ಮಜ್ಜಿಗೆ ಹುಳಿ ಮಾಡಿಕೊಡ್ಲೆ.
ಬಿಸಿ ಬಿಸಿ ಅನ್ನದಾಗ ಭಾರಿ ರುಚಿ ಆಕತಿ. ನಿನ್ನೆ ಮಾಡ್ಬೇಕು ಅಂತ ಅನ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಮೊನ್ನೆ ನಮ್ಮ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಮಾಡಿದ್ರು ನಮ್ಮ ಅತ್ತಿಗೆಮ್ಮ, ಈಕಿ ನಮ್ಮ ಪಾರ್ವತಿ ಮಾಡಿದ್ಲು ತಿಂದೆ, ಅಷ್ಟು ರುಚಿಯಾಗಿತ್ತು. ಅದೇನೋ ಫೋನೇ ನೋಡ್ಕೊಂಡು ಮಾಡಿದ್ಲು ಅಂತ ಕೇಳಿದೆ ಹೆಂಗೆ ಮಾಡಿ ಅಂತೇಳಿ. ಹ್ಞೂ ಅಂತ ತೋರಿಸ್ಕೊಟ್ಲು. ಅವಾಗ ಅದು ನಂಗೂ ರುಚಿ ಭಾಳ ಆಗ್ತಪ್ಪ. ಬಿಸಿ ಬಿಸಿ ಅನ್ನದಾಗ ಹಪ್ಪಳದ ಜೊತೆಗೆ ತಿನ್ನಕ ಒಂದೆರಡು ಬಳಕೆ ಮಿಷ್ಕ ಕರೆದು ಬಿಟ್ರೆ ಅಷ್ಟು ರುಚಿ ಆಕತಿ. ಮಾಡ್ಲೇನ್ರಿ ಅಂತೀರ? ಸೌತಿಕಾಯಿ ಮಜ್ಜಿಗೆ ಹುಳಿಯ ಅದೇ ಈ ಮಲ್ನಾಡ್ ಕಡೆ ಅದು ಮಾಡ್ತಾರಲ್ಲ ಹಂಗ? ಅಯ್ಯೋ, ಆ ಕಡೆ ಅಷ್ಟೇ ಅಲ್ಲ, ಎಲ್ಲ ಕಡೆ ಮಾಡ್ತಾರೆ ಇರ್ತೀರ. ಈ ಬ್ಯಾಸ್ಗಿಗಂತೂ ಈ ಬಿಸಿಲಿಗೆ ಒಂಥರ ತಂಪು, ಸೌತಿಕಾಯಿ ತಂಪು, ನೀರು ಬೇರೆ ಬಿಡ್ತೈತಿ. ಜೊತೆಗೆ ಇದು ಏನದು ಈ ಥರ ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಅಂದ್ರೆ ತಂಪೆ ಅಲ್ಲ, ಚಲೋ ಆರೋಗ್ಯಕ್ಕೆ. ಅದಕ್ಕೆ ಹೇಳಿದೆ, ಮಾಡಂದ್ರೆ ಮಾಡ್ತೀನಿ, ಬೇಡ ಅಂದ್ರೆ ಬೇಳೆ ಸಾರೇ ಮಾಡ್ತೀನಪ್ಪ. ಸರಿ ಮಾಡು. ಅದೇನ ಒಂದೇ ಸಾಯ ಜಲ್ಮಕ್ಕೆ ಏನಾದ್ರೆ ಏನತ್ತಾಗ ಬಳಕೆ ಮಿಷ್ಕೆ ಅದಾವ ಏನಿಲ್ಲ? ಬಳಕೆ ಮಿಷ್ಕೆ ಅದಾವತ್ತೀರ, ಅವು ಕೊಟ್ಕಸಾಳ ಬಳಕೆ ಮಿಷ್ಕೆ ಕರೆದು ಮಜ್ಜಿಗೆ ಹುಳಿ ಮಾಡಿ ಅನ್ನ ಮಾಡ್ತೀನಿ. ಈಗ ಮಧ್ಯಾಹ್ನಕ್ಕೆ ಇನ್ನೂ ಅಡುಗೆ ಏನೂ ಮಾಡಿಲ್ಲ, ಬೇಳೆ ಸಾರು ಮಾಡ್ಬೇಕಂತಿದ್ದೆ. ಮತ್ತೆ ನಿಮ್ಗೆ ಯಾಕೆ ಬಾಯಿ ಕೆಟ್ಟಂಗಾಗೈತಲ್ಲ, ಇದನ್ನ ಮಾಡ್ತೀನಿ ತಗೋರಿ, ಉಂಡ್ಬಿಡುವಂತ್ರಿ. ಸರಿ ಆಯ್ತು ತಗೋ. ಅಂಗಡಿ ಹೋಗಿದ್ದೆ, ಯಾಕೆ ಇವತ್ತು ಹೋಗಿಲ್ಲ? ಇವತ್ತು ಹೋಗಿಲ್ರಿ ಅತ್ಯಾರ, ಹೋಗ್ಬೇಕಿತ್ತು, ಹೋಗಿಲ್ಲ, ನಾಳೆ ಹೋಗ್ತೀನಿ. ಸರಿ. ಅಲ್ಲ ಅಷ್ಟೆಲ್ಲ ಊರು ಅಡ್ಡಾಡ್ಕೊಂಡ್ ಮಂದಿ ಒಂದು ಏನು ತಂದಿಲ್ಲಲ್ಲ ನನಗೆ? ಅಯ್ಯೋ ದೇವ್ರೆ, ನಾನು ನೋಡಿದ್ರೆ ನಿನ್ನ ಮಗಳಿಗೆ ಅಟ್ಟು ಆಟ ಆಡೋವೆಲ್ಲ ತೊಗೊಂಬಂದವ, ನೀನು ನೋಡಿದ್ರೆ ಏನೇನು ಹಿಡ್ಕೊಂಬಂದಿಲ್ಲವ, ಹಂಗೆ ಬಟ್ಟೆ ಕೈ ಬರೆಗೈ ಮಾಡ್ಕೊಂಡು ಬಂದು. ನಾನಷ್ಟೇ ನಮ್ಮ ಫ್ಯಾಮಿಲಿ ಕುಟುಂಬ ಅಂತ ಅನ್ನೋದು, ನೀವೆಲ್ಲ ಅನ್ನಲ್ಲವ. ಏನಾರ ಹಿಡ್ಕೊಂಡು ಬರ್ತಾಳ ಅಂತ ಮಾಡಿದ್ದೆ, ಏನು ತರ್ಲಂಗೆ ಹಂಗೆ ಬಂದು ನೋಡು. ಅಲ್ಲ ಅತ್ತಿಯರ, ಏನು ತರ್ಬೇಕಿತ್ರಿ? ಪಾಸಿ ಐಟಮ್ ಗಿಟಮ್ ನೀವು ಹಾಕೊಳ್ಳೋರಲ್ಲ ಮಾಡಾರಲ್ಲ, ಅಲ್ಲ ನಮ್ಗೆ ಏನು ತರ್ಬೇಕಂತೇಳಿ ಗೊತ್ತಾಗಲಿಲ್ಲ, ಹಾಗಾಗಿ ಏನು ತರಲಿಲ್ಲ, ಹಂಗೆ ಬಂದೆ. ಏನು ಬೇಜಾರು ಮಾಡ್ಕೋಬೇಡ್ರಿ. ಆಯ್ತು ಬೇಜಾರು ಮಾಡ್ಕೋಬೇಡ್ರಿ, ಅಂದಮೇಲೆ ಮಾತಾಡೋರು ಏನು ಮಾಡೋದೈತಿ, ಹೋಗೋದು ಏನೋ ಮಾಡ್ತೇನೆ ಅಂದೆಲ್ಲ ಮಾಡಿ ಹೋಗ್ಬಿಟ್ಟು. ಸರಿ. ಅಲ್ಲ ನನಗೆ ಹುಷಾರಿಲ್ಲ ಅಂದಮೇಲೆ ಒಂದೇ ಸಲ ಬಂದು ಹೋಗಿದ್ದವ ನಿಮ್ಮ ಅವ್ವ, ನಿಮ್ಮ ಮನೆಯವರು, ನಿಮ್ಮ ಅಪ್ಪಂತರು ಬಂದೇ ಇಲ್ಬಿಡ. ಆಮೇಲೆ ಇಷ್ಟು ತಿಂಗಳಾದವು ಒಟ್ಟು ಬಂದಿಲ್ಲಲ್ಲ ಯಾರು ನೋಡಕ್ಕ? ಏನು ಅವತ್ತು ನಾಮಕಾವಸ್ತಿಗೆ ಬಂದು ಹೋಗಿದ್ದ ಹೆಂಗೆ? ದೌಡ್ ಸತ್ರ ಸಾಕಂತ ಕಾಯ್ತಾ ಇರ್ಬೇಕಲ್ಲ. ಅತ್ತಿಯರ, ನೀವು ಹಿಂಗೆ ಮಾತಾಡ್ತೀರಂತೇಳಿ ಯಾರು ಬರೋದಿಲ್ಲ ಅಲ್ಲ, ಬರಬೇಡ ಅಂತ ನಾ ಹೇಳ್ತೇನೆ. ನೀವು ಯಾರನ್ನ ಬಂದವ್ರನ್ನ ಚಂದಾಗಿ ಮಾತಾಡ್ತೀರಿ, ಬರೀ ಯಮಕದ ಮಾತು ಬಿಂಕದ್ಲೇನೆ ಮಾತಾಡ್ತಿರ್ತೀರಿ. ಅವ್ರಿಗೆ ಬಂದವ್ರಿಗೆ ಒಂಥರ ಕಿರಿ ಆಗ್ಬೇಕಲ್ಲ, ಯಾಕಾರ ಬಂದ್ವಿ ಅನ್ನಂಗೆ. ಹಂಗೆ ಮಾಡೋದಕ್ಕೆ ಮತ್ತೆ ಯಾರು ಬರಕ್ಕೆ ಹೋಗ್ಬಿಡ್ರೋ, ಬಂದು ನೋಡ್ಯಾರ ಏನು ಮಾಡ್ತೀರಿ ನೀವು? ನೋಡಿದ್ರು ಮತ್ತು ಅವರೇ ನೀವು ನೋಡಿದ್ರೆ ನಮ್ಗೆ ಕಮ್ಮಿ ಆಕತನ ಅನ್ನಂಗೆ ಮಾತಾಡ್ತಾರೆ. ಯಾಕೆ ತಲೆ ಕೆಡಿಸ್ಕೊತೀರಿ ಬಿಡ ಅಂತೇಳಿ ನಾನೇ ಹೇಳಿದ್ದವ್ರಿಗೆ, ಅದಕ್ಕೆ ಬಂದಿಲ್ಲ ಅವ್ರು ಯಾರು. ನೀವು ಪ್ರೀತಿಯಿಂದ ನಾಲ್ಕು ಮಾತಾಡ್ತೀನಿ ಅನ್ನೋದಾದ್ರೆ ಬರ್ತಾರಪ್ಪ. ಓ ಅದೇ ಅಂತ ನಾನು ನೀನು ಒಟ್ಟು ಅತ್ತಿ ಏನು ಅನ್ಬಾರ್ದು ನಿನ್ನ ತವ್ರ ಮನೆಯವ್ರಿಗೆ. ಅದಲ್ಲ ಆಗ್ಲಾಗ್ಲಿ, ಎಷ್ಟು ನಡೆಸ್ರಿ, ಅದು ಏನು ಮಾಡ್ತೀರಾ ಮಾಡ್ರಿ. ಹಂಗೆ ಯಾಕೆ ಅನ್ಕೊಂತೀರ್ರಿ ಅತ್ತಿಯಾರ? ಬೇಡವಾ, ಯಾರು ಬಂದು ನೋಡಿನೂ ನನಗೇನು ಆಗ್ಬೇಕಾಗಿಲ್ಲ. ಏನು ಯಾರೇನು ನನ್ನ ಮೈಯನ್ ಜಡ್ ತೊಗೊಳಕತ್ತೆ, ಇನ್ನೊಟ್ಟ ನೋಡಿ ಖುಷಿ ಪಟ್ಟು ಹೋಗಾರಷ್ಟೇ. ಬೇಡ, ನಮ್ಗೆ ಯಾರು ನೋಡಕ್ಕೆ ಬರೋದು ಬೇಡ. ಹಿಂಗೆ ಸಾಯಕಿ ಹಿಂಗೆ ಸಾಯ್ತೀನಿ. ನೋಡು ಹೆಂಗೆ ಹೋಗ ಕುಂಡಿ ತಿರುಗಿಸ್ಕೊಂಡು ಮಾಡ್ರಿ ಯಾರ್ಯಾರು ಏನೇನು ಮಾಡ್ಬೇಕಂತದಿರ ಎಲ್ಲ ಮಾಡ್ರಿ.